ಅಮ್ಮ ನಿಮ್ಮ ಹೆಸರೇನು? ನಾಗಮ್ಮ. ಇದೇ ನಿಮ್ಮ ಮನೆನಾ? ನೀವಿಲ್ಲೇ ವಾಸವಾಗಿದ್ದೀರಾ? ಇಲ್ಲೇ. ಹಾಂ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮನೆ ಬೀಳಕ್ಕಾಗಿದೆ, ಮಲಗ್ಬೇಕಾದ್ರೆ ಹೆದರಿಕೆ ಆಗುತ್ತೆ, ಬೀಳುತ್ತೆ ಅಂತ. ಅದರಿಂದ ನಮ್ಗೆ ಯಾರು ಸಹಾಯ ಮಾಡಿಕೊಡ್ತೀರಾ ಮನೆ ಅಂತ ಕೇಳ್ತಿದೀವಿ. ಅಲ್ಲ, ನಿಮಗೆ ಜಲ ಬರ್ತಾ ಇದೆ ಮನೆ ಒಳಗೆ. ರಾತ್ರಿಯಿಂದ ತುಂಬಾ ರೂಮ್ ತುಂಬಾ ಜಲ ಇದೆ, ಒಳಗೆ ಮಲಗಕ್ಕಾಗಲ್ಲ. ಗೋಡೆ ಎಲ್ಲ ಶೀತ ಆಗಿದೆ ನಿಮಗೆ? ಇವತ್ತ ನಾಳೆನ ಬೀಳಕ್ಕಾಗಿದೆ, ಹೆದರಿಕೆ ಆಗ್ತಾ ಇದೆ ನಮಗೆ ಮಲಗಕ್ಕೆ. ಈ ಗೋಡೆ ಎಲ್ಲ ಶೀತ ಆಗಿದೆ, ತುಂಬಾ ಸುತ್ತ ಎಲ್ಲ ಶೀತ ಆಗಿದೆ, ಬೀಳೋ ಹಂತದಲ್ಲಿದೆ. ಬೀಳೋ ಹಂತದಲ್ಲಿದೆ. ಅದು ನೀವು ಇದ್ರೊಳಗೆ ಮಲಗ್ತಿದ್ದೀರಾ? ಇದ್ರೊಳಗೆ ಮಲಗ್ತಿದ್ದೀವಿ. ನಿಮಗೆ ಮಲಗಕ್ಕೇನು ಭಯ ಆಗ್ತಿಲ್ವಾ? ಭಯ ಇದೆ. ನೀವು ಇದ್ರ ಬಗ್ಗೆ ಯಾರು ಕೇಳಿಲ್ವಾ? ಕೇಳಿಲ್ಲ. ಅವ್ರು ಕೇಳಿದ್ರು ಆಗ ಬರ್ತೀವಿ ಈಗ ಬರ್ತೀವಿ ಅಂತ ಹೇಳ್ತಾರೆ, ಅಂತ ನಿಮ್ಮ ಕಡೆ ಯಾರು ಗಮನ ಹರಿಸಿಲ್ಲ? ಗಮನ ಒಬ್ಬರು ಬಂದಿಲ್ಲ. ನೋಡಿ ಸ್ನೇಹಿತರೆ, ಈ ಬಡವರಿಗೆ ಈ ರೀತಿಯ ಒಂದು ಮನೆ ಕುಸಿಯುವ ಹಂತದಲ್ಲಿದೆ. ದಯವಿಟ್ಟು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯವರು ಇತ್ತ ಕಡೆ ಗಮನ ಹರಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಚರಂಡಿ ಕೆಳವು ಚರಂಡಿನೂ ಕೊಡ್ಲಿಲ್ಲ, ಬಿದ್ದೋಗುತ್ತೆ ಅಂತಂದ್ರು ನೀವು ಬೇರೆ ಕಡೆ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಜೋರ್ ಮಾಡ್ಯಾರು. ಏನು ಮನೆನೇ ಬೇರೆ ಕಡೆ ಮಾಡ್ಕೊಳ್ಳಿ ಬೇರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಚರಂಡಿ ಕೊಟ್ಟಿಲ್ಲ ನಮಗೆ. ಚರಂಡಿ ನೀರೆಲ್ಲ ಮನೆ ಬಾಗಿಲಿಗೆ ಬರ್ತೈತೆ. ಬಂದು ಈಗ ಒಂದ್ ಸ್ವಲ್ಪ ಪೈಪ್ ಲೈನಿಂದ ಚರಂಡಿ ಒಳಗಿಲ್ಲ. ಇಲ್ಲಿ ಸುತ್ತಮುತ್ತ ಜನನು ಸ್ವಲ್ಪ ಕೇಳಿ ಹೇಳ್ತಾರೆ, ಇವರು ಹೇಳಿ ಕಮಲಕ್ಕ ನೀವು ಒಂದು ಚರಂಡಿನೂ ಕೊಟ್ಟಿಲ್ಲ, ಸೀದಾ ಒಳಕ್ಕೆ ಬರುತ್ತೆ ನಮಗೆ. ಹೇಳಿ ಕಮಲ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಚರಂಡಿ ನೋಡಿ, ಚರಂಡಿ ಪೈಪ್ ಹಾಕಕ್ಕೆ ಅಂತ ಮಾಡಿದ್ರೆ ತೋಡಿಲ್ಲ. ಅದು ಬೇಡ ಚರಂಡಿ ಬೇಕು ಅಂತ ಕೇಳ್ತಾ ಇದೀವಿ, ಇಷ್ಟು ವರ್ಷ ಆದ್ರೂ ಕೊಟ್ಟಿಲ್ಲ. ಎಲ್ಲಿ ಬೇಕಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾಯ್ತಕ್ಕೆ. ಬರೀ ಬೀದಿಗೆ ಏನು ಸೌಲಭ್ಯ ಇಲ್ಲ ಸರ್. ಬರೀ ರಸ್ತೆ ಆಗಿದೆ, ಚರಂಡಿ ಕೊಟ್ಟಿಲ್ಲ. ಆ ರಸ್ತೆಯಲ್ಲಿ ಬರ್ತಕ್ಕಂಥ ನೀರು ನಿಮ್ಮ ಮನೆಯೊಳಗೆ ನುಗ್ತಾ ಇದೆ. ತಗ್ಗು ಇರೋದ್ರಿಂದ ಅವ್ರ ಮನೆಗೆ ನೀರು ನುಗ್ತಾ ಇದೆ. ಹೇಳ್ರಿ ನೀವು ಚರಂಡಿ ಆಗಿಲ್ಲ, ಈ ನೀರೇ ಅಲ್ಲಿ ನುಗ್ತಾ ಇರೋದು. ನಿಮಗೆ ಇಲ್ಲಿ ಚರಂಡಿ ಬಾಕಿ ಚರಂಡಿ ವ್ಯವಸ್ಥೆ ಆದ್ರೆ ನೀರು ನುಗ್ಗಲ್ಲ. ನುಗ್ಗಲ್ಲ. ಫಸ್ಟ್ ನಿಮ್ಮ ಒಂದು ಈ ಒಂದು ವಠಾರಕ್ಕೆ ಚರಂಡಿ ಬೇಕು. ಚರಂಡಿ ಕೊಟ್ಟೇ ಇಲ್ಲ. ಒಂದ್ ಸ್ವಲ್ಪ ಕೊಟ್ಟಿದ್ರು, ಅರ್ಧ ಬರ್ಧ ಅಲ್ಲೇ ನಿಲ್ಲಿಸಿದ್ದಾರೆ. ಈ ಕಡೆಗೆ ಕೊಟ್ಟಿಲ್ಲ, ಅವತ್ತು ಮಾಡ್ತೀವಿ ಅಂತಾರೆ. ಬೇಕಾಯ್ತು ಕೊಟ್ಟಾರೆ, ಈ ಚರಂಡಿ ಕೊಟ್ಟಿಲ್ಲ ಎಷ್ಟು ವರ್ಷ ಆದ್ರೂ. ಇದು ನೊಂದ ಗ್ರಾಮಸ್ಥರ ಮಾತು.